ಫ್ಯಾಕ್ಟ್ಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಸೋಮವಾರ ಮಾರ್ಕೆಟ್ ಯಾವ ರೀತಿಯಾಗಿತ್ತು, ಅದೇ ರೀತಿಯಾಗಿ ನಾಳೆ ನಿಫ್ಟಿನಲ್ಲಿ ಮಂತ್ಲಿ ಎಕ್ಸ್ಪೈರಿ ನಿಫ್ಟಿ ಒಂದೇ ಅಲ್ಲ, ಬ್ಯಾಂಕ್ ನಿಫ್ಟಿ, ಮಿಡ್ ಕ್ಯಾಪ್ ನಿಫ್ಟಿ, ಫಿನ್ ನಿಫ್ಟಿ ಎಲ್ಲದರಲ್ಲೂ ಕೂಡ ನಾಳೆ ಮಂತ್ಲಿ ಎಕ್ಸ್ಪೈರಿ, ಫೆಬ್ರವರಿಯ ಮಂತ್ಲಿ ಎಕ್ಸ್ಪೈರಿ ಯಾವ ರೀತಿಯಾಗಿರುತ್ತೆ ಹೋಗ್ಬೋದು ಅಂತ ನೋಡ್ತೋಗೋಣ. ಒಂದಿಷ್ಟು ರೀಸ್ಟ್ರಕ್ಚರಿಂಗ್ ಆಗೋಗ್ಬಿಟ್ಟಿದೆ ಅಲ್ವಾ. ಐ ಟಿದು ನೋಡಿ, ಆ ಮಾರ್ಕೆಟ್ ಕ್ಯಾಪ್ ಕರಗ್ತು, ಎನರ್ಜಿ ಮೇಲ್ಗಡೆ ಬಂದಿದೆ, ಐ ಟಿ ಕೆಳಗಡೆ ಹೋಗ್ಬಿಟ್ಟಿದೆ. ಬ್ಯಾಂಕ್ ಆದಮೇಲೆ ಐ ಟಿ ಇರ್ತಾ ಇತ್ತು ಆ ಸ್ಥಾನದಲ್ಲಿ. ಸೊ ಎಲ್ಲ ಒಂದಿಷ್ಟು ರೀಶಫಲಿಂಗ್ ಆದಂಗೆ ಕಾಣಿಸ್ತಾ ಇದೆ. ಸೊ ಸದ್ಯಕ್ಕೆ ಇವತ್ತಿನ ಟಾಪ್ ಲೂಸರ್ ಅಂದರೆ ಅಗೇನ್ ಹಿಂಡಾಲ್ಕೋ 2.08% ಕರೆಕ್ಷನ್ ಬಂದಿದೆ. ಜೊತೆಗೆ ಐ ಟಿ ಸ್ಟಾಕ್ಗಳು ಎಲ್ಲರೂ ಕೂಡ ನೆಗೆಟಿವ್ ಆಗೇ ಇತ್ತು. ಐ ಥಿಂಕ್ ಒಂದು 6 ಕಂಪ್ನಿಗಳದ್ದು ಫುಲ್ ಡೌನ್ಲೋಡ್ ರೇಟಿಂಗ್ನ ಕೊಟ್ಟಿದ್ದಾರೆ ಒಂದಿಷ್ಟು ಏಜೆನ್ಸಿಗಳು ಕೂಡ ಇವತ್ತು. ಸೊ ಐ ಟಿ ಕಂಟಿನ್ಯೂ ಟು ಸ್ಟ್ರಗಲ್ ಆಗ್ತಾನೆ ಇದೆ, ಅದು ಈ ಕಾರಣದಿಂದಾಗಿ. ಸೊ 2.08% ಕರೆಕ್ಷನ್ ಬಂದಿರೋದ್ರ ಮೂಲಕ ಹಿಂಡಾಲ್ಕೋ ಇವತ್ತಿನ ಟಾಪ್ ಲೂಸರ್ ಆಗಿದೆ. ಇವತ್ತಿನ ಟಾಪ್ ಗೈನರ್ ಅಂದರೆ ಅದಾನಿ ಪೋರ್ಟ್ಸ್ ಅಂತ ಕಾಣಿಸುತ್ತೆ. 2.93% ಅಪ್ ಬಂದಿದೆ. ಬಹುಶಃ ಅದೇ ನಿಫ್ಟಿ 50ನಲ್ಲಿ ಇವತ್ತಿನ ಟಾಪ್ ಗೈನರು. ಡಾಕ್ಟರ್ ರೆಡ್ಡಿನಲ್ಲಿ 2% ಬಂದಿತ್ತು. ಅದೇ ರೀತಿ ಕೋಟಕ್ ಬ್ಯಾಂಕಲ್ಲಿ 2% ಅಪ್ ಬಂದಿತ್ತು. ಸೊ ಸುಮಾರು ಕಂಪ್ನಿಗಳಲ್ಲಿ 2%ಗಿಂತ ಜಾಸ್ತಿ ಅಪ್ ಬಂದಿತ್ತು ಇವತ್ತು. ಹಾಗಾಗಿ ಮಾರ್ಕೆಟು ಒಂದು ಪಾಸಿಟಿವ್ ಸೆಂಟಿಮೆಂಟಲ್ಲಿ ಕ್ಲೋಸಿಂಗ್ ಆಗಿದೆ. ನಾನು ಸ್ಪೆಷಲ್ ವೀಡಿಯೋ ಮಾಡಿದ್ದೆ ಟ್ಯಾರಿಫ್ ಬಗ್ಗೆ ಶನಿವಾರ. ಯಾರಾದರೂ ನೋಡಿಲ್ಲ ಅಂದರೆ ಈ ವಿಡಿಯೋದ ಎಂಡಿಗಿರುತ್ತೆ, ನೀವೇನು ಸುಪ್ರೀಂ ಕೋರ್ಟ್ ರೂಲಿಂಗ್ ಬಂದಿತ್ತು ಏನು ಅಂತ. ಶನಿವಾರ ವೀಡಿಯೋ ಮಾಡಿ ರಾತ್ರಿ ಮತ್ತೆ ಬದಲಾವಣೆ ಬಂತು. ಏನು ಹೇಳಿದರು ನೋಡಿ, ಅಲ್ಲಿ ತನಕ ಆ ವಿಡಿಯೋ ಮಾಡೋ ತನಕ ಮಾರ್ಕೆಟಲ್ಲಿ ಔಟ್ಲುಕ್ಕು ಎಸ್ಪೆಷಲಿ ಇಂಡಿಯನ್ ಮಾರ್ಕೆಟ್ಗೆ ತುಂಬ ಪಾಸಿಟಿವ್ ಆಗಿತ್ತು. ಯಾಕೆಂದರೆ ಇವರೇನು 18% ಟ್ಯಾರಿಫ್ ಅಂತ ಹಾಕಿದ್ರು ಇಂಡಿಯಾಗೆ ಟ್ರಂಪ್ ಅವರು, ಅದನ್ನು ನಿಷ್ಕ್ರಿಯಗೊಳಿಸ್ಬಿಟ್ಟು 10% ಸುಪ್ರೀಂ ಕೋರ್ಟ್ ಅದು ಹಾಕಂಗೇ ಇಲ್ಲ ಅಂತ ಹೇಳಿದ್ರು. ಆಮೇಲೆ ಇವರು ಸೆಕ್ಷನ್ 122 ಮೂಲಕ 10% ಹಾಕ್ತೀವಿ ಅಂತ ಹೇಳಿದ್ರು. ಅದು ಎಷ್ಟು ಒಂದು 150 ಡೇಸಿಗೆ ಆಗೇ ಇರುತ್ತೆ. ಸೊ 8% ರಿಡಕ್ಷನು. ಸೊ ಒಳ್ಳೆ ಪಾಸಿಟಿವ್ ಆಗಿ ಅವತ್ತು ಗಿಫ್ಟ್ ನಿಫ್ಟಿ ಇದರಲ್ಲೆಲ್ಲ ರಿಯಾಕ್ಷನ್ ಕಾಣಿಸ್ತಾ ಇತ್ತು ನಿಮಗೆ ಶುಕ್ರವಾರ, ನಮ್ಮ ಮಾರ್ಕೆಟ್ ಅವರು ಕ್ಲೋಸ್ ಆದಮೇಲೆ ಬಂದಂಥ ಸುದ್ದಿಗಳದೆಲ್ಲ. ಶನಿವಾರ ಏನು ಮಾಡಿದ್ರು, ಅದಾದರೆ ರಿಪೋರ್ಟ್ ಬರ್ತಿದ್ದಂಗೆ ಟ್ರಂಪ್ ಅವರು ಫಸ್ಟ್ 10% ಅಂತ ಹೇಳಿದರು, ಟೆಂಪ್ರರಿಯಾಗಿ 10% ಹಾಕ್ತೀನಿ ಅಂತ. ಅದನ್ನ ನಾನು ವೀಡಿಯೋದಲ್ಲಿ ಅಲ್ಲಿ ತನಕ ಕವರ್ ಮಾಡಿದ್ದೆ. ಆ ವಿಡಿಯೋ ಬಂದಿದ್ದ ದಿನ ರಾತ್ರಿ ಮತ್ತೆ ಅದನ್ನ ಮ್ಯಾಕ್ಸಿಮಮ್ ಪವರ್ ಇದ್ದಿದ್ದು ಆ ಸೆಕ್ಷನಲ್ಲಿ ಅವರಿಗೆ 15% ಹಾಕೋಕ್ಕೆ 150 ಡೇಸ್ಗೆ, ಅಂದರೆ 5 ತಿಂಗಳ ತನಕ 115% ಮ್ಯಾಕ್ಸಿಮಮ್ ಹಾಕ್ಬೋದು ಅಂತ ಅದನ್ನ ಮ್ಯಾಕ್ಸಿಮಮ್ ಯೂಟಿಲೈಸ್ ಮಾಡಿಕೊಂಡ್ರು. ಅದನ್ನ ಇಂಪೋಸ್ ಮಾಡಿದ್ದೀನೇ ಅನ್ಕೊತಾ ಇದ್ದೆ, ಈ ಸೆಕ್ಷನಲ್ಲಿ ಅಪ್ ಟು 15% ಇದೆಯಲ್ಲ, ಯಾಕೆ 10% ಇಟ್ಟಿದ್ದಾರೆ ಅಂತ. ಆಮೇಲೆ ಏನು ಅನಿಸ್ತಾ ಏನೋ ಹೋಗ್ಬಿಟ್ಟು ಅದನ್ನ ಮತ್ತೆ ಚೇಂಜ್ ಮಾಡಿ ಮ್ಯಾಕ್ಸಿಮಮ್ ಏನಿದೆಯೋ ಅದನ್ನ ಮಾಡ್ತೀವಿ ಅಂದರು. ಸ್ಟಿಲ್ ಅದನ್ನ ಮಾರ್ಕೆಟ್ ಇವತ್ತು ಪಾಸಿಟಿವ್ ಆಗಿ ನೋಡಿದೆ. ಯಾಕೆಂದರೆ 18% ಇದ್ದಿದ್ದು ನಮ್ಮದು 15%ಗೆ ಇಳಿದಿದೆ, ಅಂದರೆ 3% ರಿಡಕ್ಷನ್ ಆಯಿತು. ಒಂದು ಇಮಿಡಿಯೇಟಾಗಿ ಕಣ್ಣು ಮುಂದೆ ಕಾಣಿಸ್ತಾ ಇರೋಂಥದ್ದು. ಇನ್ನೊಂದೇನು ಅಂತಂದರೆ, ಈಗ ಟ್ರೇಡ್ ಡೀಲ್ ಮಾಡ್ಕೋಬೇಕಾಗಿತ್ತು. ಇವತ್ತು ಮಾತುಕತೆ ಆಗಬೇಕಿತ್ತು, ವಾಷಿಂಗ್ಟನ್ನಲ್ಲಿ ಎಲ್ಲರೂ ಹೋಗಿದ್ರು, ಇಂಡಿಯನ್ ಅಫಿಷಿಯಲ್ಸು ಎಲ್ಲ. ಆದರೆ ಇವತ್ತು ಮಾತುಕತೆ ಆಗಿಲ್ಲ, ಅದನ್ನ ಮುಂದಿನ ವಾರಕ್ಕೆ ಮುಂದೂಡ್ಕೊಂಡಿದ್ದಾರೆ ಅಂತ ಬಂದಿದೆ ಸುದ್ದಿ. ಸೊ ಇದರಿಂದ ಏನಾಯಿತು, ಇವಾಗ ಇಂಡಿಯಾಗೆ ಒಂದಿಷ್ಟು ಆಪ್ಷನ್ಸ್ಗಳು ಸಿಕ್ತಂಗಾಯಿತು. ನೋಡಿ, ನಿಮ್ಮ ಸುಪ್ರೀಂ ಕೋರ್ಟೇ ರೂಲಿಂಗ್ನ ತೆಗೆದುಹಾಕಿದೆ, ಒಂದು ಒಳ್ಳೆ ಡೀಲ್ ಮಾಡ್ಕೊಳ್ಳೋಣ, ನಮಗೂ ನಿಮ್ಮ ಹತ್ರ ಡೀಲ್ ಮಾಡ್ಕೊಂಡು ಒಂದು ಇದಿದೆ ಅಂತ ಹೇಳ್ಬಿಟ್ಟು ಇವರಿಗೂ ಒಂದು ನೆಗೋಸಿಯೇಷನ್ ಪಾಯಿಂಟ್ ಸಿಕ್ದಂಗಾಯಿತು. ಇದ್ರಿಗೇನಾಯಿತು, ಟ್ರಂಪ್ ಏನು ಹೇಳ್ತಿದ್ದಾರೆ, ಏನು ಮಾಡ್ತಾರೆ, ಅದನ್ನೇ ನಾವು ಒಪ್ಕೋಬೇಕಾಗಿತ್ತು. ಈಗ ಆಪ್ಷನ್ ಸಿಕ್ಕಿದೆ. ಸೊ ಯಾವಾಗ ಅವಕಾಶಗಳು ಜಾಸ್ತಿ ಇದೆ, ಬೇರೆ ಬೇರೆ ದಾರಿಗಳಿದೆ, ಅದನ್ನ ಮಾರ್ಕೆಟ್ ಪಾಸಿಟಿವ್ ಆಗಿ ನೋಡ್ತಾ ಹೋಗುತ್ತೆ. ಆದರೆ ಬೇರೆ ಬೇರೆ ದಾರಿಗಳಲ್ಲಿ ಒಂದು ನಿಶ್ಚಿತತೆ ಇರಬೇಕು. ಅದು ತುಂಬ ಅನ್ಸರ್ಟನೇಟ್ ಆಯಿತು ಅಂದ್ರೂ ಕೂಡ ಮಾರ್ಕೆಟ್ ಅದನ್ನ ಇಷ್ಟಪಡೋದಿಲ್ಲ. ಅಂದರೆ ಏನು, ಈಗ ಮುಂದಿನ ವಾರಕ್ಕೆ ಡೀಲ್ ಆಗಬೇಕು ಅಂತ ನಿರ್ಧಾರ ಆಗಿದೆ, ಈಗ ಈ ಥರ ಬಂದಿದೆ. ಸೊ ಇದು ಎಲ್ಲದೂ ಕರೆಕ್ಟಾಗಿ ಮುಗಿತಾ ಒಂದು ಮಾರ್ಕೆಟ್ ಅದನ್ನ ಪಾಸಿಟಿವ್ ಆಗಿ ನೋಡ್ಬೋದು. ಏನಾದರೂ ಇದು ಅಪ್ಪಿ ಡೀಲು, ಅವರು ಜಗ್ತಾ ಇಲ್ಲ ಒಪ್ಪಕ್ಕೆ, ಇನ್ನು ಮತ್ತೆ ಡಿಲೇ ಆಗ್ತಾ ಇದೆ, ಹಂಗಾಗ್ತಾ ಇದೆ ಅಂತ ಏನಾದ್ರು ಸುದ್ದಿ ಬಂತು ಆ ಕಡೆ ಅಂದರೆ ಮಾರ್ಕೆಟ್ ಮತ್ತೆ ಇದನ್ನ ನೆಗೆಟಿವ್ ಆಗಿ ಕೂಡ ನೋಡುವಂಥ ಸಾಧ್ಯತೆ ಇರುತ್ತೆ. ಯಾಕೆಂದರೆ ಸುಮಾರು ಹೊತ್ತು ವೆಯ್ಟ್ ಆಗಿದೆ ಮಾರ್ಕೆಟು. ಒಂದು ಎಕ್ಸ್ಪೆಕ್ಟೇಷನ್ನು ಕೂಡ ಬಂದಿದೆ 18%ಗೆ ಅಂತ ಬಂದಾಗ ಒಂದು ಒಳ್ಳೆ ಜಂಪನ್ನು ಕೂಡ ಮಾಡಿತ್ತು. ಅದೇನಾದ್ರು 18%ಇಂದ 10% ಆಗಿತ್ತು ಅಂತಂದರೆ ಇನ್ನೂ ಒಂದು ದೊಡ್ಡ ಜಂಪನ್ನೇ ಇವತ್ತು ನೋಡ್ಬೋದಾಗಿತ್ತು ನಾವು. ಆದರೆ ಅದಾಗಿಲ್ಲ. ಅದು ಆಯಿತು ಅಂದರೆ ಅಕಸ್ಮಾತ್ ಇಂಡಿಯಾಗೆ ಮಾಡೋಕ್ಕೆ ಖಂಡಿತ ಮಾರ್ಕೆಟಿಗೆ ಅದು ಪಾಸಿಟಿವ್ ಆಗ್ತಾ ಹೋಗುತ್ತೆ. ಒಂದು ವೇಳೆ ಆ ಥರ ಆಗಲಿಲ್ಲ, ಇದು ಇನ್ನೂ ಏನಾದ್ರು ಡಿಲೇ ಆಗ್ತಾ ಹೋಯಿತು, ಈ ಥರ ಆಯಿತು ಅಂದರೆ ಅದು ಮಾರ್ಕೆಟ್ ನೆಗೆಟಿವ್ ಆಗಿ ನೋಡ್ತಾ ಹೋಗುತ್ತೆ. ನೋಡೋಣ ಅದೇನೇನು ಬೆಳವಣಿಗೆ ಆಗುತ್ತೆ ಅಂತ. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 50ನಲ್ಲಿ ನೋಡೋದಾದರೆ ಹಿಂಡಾಲ್ಕೋ ಮಾಸ್ಡ್ಯಾಕು ಮತ್ತು HAL ತಲಾ 3%ಗಿಂತ ಜಾಸ್ತಿ ಕರೆಕ್ಷನ್ ಬಂದಿದೆ. ಹಾಗೆಯೇ ಇವತ್ತು IDFC ಫಸ್ಟ್ ಬ್ಯಾಂಕಿಂದ ಒಂದಿಷ್ಟು ಸುದ್ದಿ ಬಂದಿತ್ತಲ್ವ, ಅವ್ರದ್ದು ಲೋಕಲ್ ಅಂದರೆ ಛತ್ತೀಸ್ಗಢ ಬ್ರ್ಯಾಂಚ್ ಅಂತ ಹೇಳ್ತಾ ಇದ್ದಾರೆ. ಆದರೆ 590 crores ಅಷ್ಟು ಒಂದು ಹರಿಯಾಣ ಚಂಡೀಗಢ ಬ್ರಾಂಚಲ್ಲಿ ಫ್ರಾಡ್ ನಡೆದಿದೆ, ಅವ್ಯವಹಾರ ನಡೆದಿದೆ ಅಂತ ಬಂದಿದೆ. ಅದಕ್ಕೆ 4 ಅಫಿಷಿಯಲ್ಸ್ಗಳನ್ನ ಸಸ್ಪೆಂಡ್ ಕೂಡ ಮಾಡಿದ್ದಾರೆ, ಇಶ್ಯೂ ಕೂಡ ಜಾರಿಯಾಗಿದೆ. ಸೊ ಇದ್ರದ್ದು ಫೈನಲ್ ಔಟ್ಕಮ್ಮು ಇದು ಅಷ್ಟಕ್ಕೆ ಸೀಮಿತವಾಗಿತ್ತಾ ಅಥವಾ ಇದನ್ನು ಡೀಪರ್ ರೂಟ್ಸಲ್ಲಿ ಇದೆಯಾ ಅನ್ನೋದು ಗೊತ್ತಾಗ್ತಾ ಇವತ್ತು ಸ್ಟಾಕ್ ಅಂತೂ ಖಂಡಿತ ಅದಕ್ಕೆ ರಿಯಾಕ್ಟ್ ಮಾಡಿದೆ. ನೋಡೋಣ ಇದ್ರ ಬಗ್ಗೆ ಇನ್ನು ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ತನಿಖೆಯಿಂದ ಏನೇನು ಬರ್ತಾ ಹೋಗುತ್ತೆ ಅಂತ. ಸೊ ಸುಮಾರು ಏಜೆನ್ಸಿಗಳು ಇವತ್ತು ಇದು ರಿಕವರ್ ಆಗುತ್ತೆ ಅನ್ನೋ ಥರನೇ ಒಂದು ಎಕ್ಸ್ಪೆಕ್ಟೇಷನ್ನ ಕೊಟ್ಟಿದ್ದಾರೆ. ಬಟ್ ಅದು ಅಷ್ಟಕ್ಕೆ ಸೀಮಿತವಾಗಿದ್ದರೆ, ಇವರು 4-5 ಜನ ಇನ್ವಾಲ್ವ್ ಆಗಿದ್ರು ಅಂದರೆ ಅದರಲ್ಲಿ ಬೇರೆ ಇರೋದಿಲ್ಲ. ಆದರೆ ಇದೇನಾದ್ರು ಡೀಪ್ ರೂಟೆಡ್ ಆಗಿತ್ತು ಅಂದರೆ ಇದು ಸ್ಟಾಕಿಗೆ ಕಂಟಿನ್ಯೂ ಆಗಿ ಅದು ಕಷ್ಟ ಕೊಡ್ತಾ ಹೋಗ್ಬೋದು. ನೋಡೋಣ ಅದೇನು ಬರುತ್ತೆ ಅಂತ.
HL 3.47% ಕರೆಕ್ಷನ್ ಬಂದಿದೆ. ಅದೇ ಇವತ್ತಿನ ನಿಫ್ಟಿ ನೆಕ್ಸ್ಟ್ 50ಯ ಟಾಪ್ ಲೂಸರ್ ಆಗಿದೆ. ಸೀಮನ್ಸಲ್ಲಿ ಐ ಥಿಂಕ್ ರಿಸಲ್ಟ್ಸ್ ಇತ್ತು. ಸೀಮನ್ಸಲ್ಲಿ ರೀಸೆಂಟಾಗಿ ನೋಡಬೇಕು 3% ಆಲ್ಮೋಸ್ಟ್ 2.99% ಅಪ್ಕೊಂಡು ಬಂದಿರೋದು ಮೂಲಕ ಅದು ಇವತ್ತಿನ ನಿಫ್ಟಿ ನೆಕ್ಸ್ಟ್ 50ಯ ಟಾಪ್ ಗೇನರ್ ಆಗಿದೆ. ಸೊ ಓವರಾಲ್ ನೋಡೋದಾದರೆ ನಿಫ್ಟಿ 25,700 ಮೇಲ್ಗಡೆ ಬಂದು ಕ್ಲೋಸಿಂಗ್ ಆಗಿದೆ. 25,800 ರೆಸಿಸ್ಟೆನ್ಸ್ ಇದೆ, ಅದನ್ನು ನಾನು ಆಪ್ಷನ್ ಚಾನಲ್ ತೋರಿಸ್ತೀನಿ. ಬ್ಯಾಂಕ್ ನಿಫ್ಟಿ 61,000 ದಾಟಿತು, ಇವತ್ತು ವೆರಿ ಮೈನ್ಯೂಟ್ ಆಗಿತ್ತು. ಸೆನ್ಸೆಕ್ಸ್ ಕೂಡ 83,000 ದಾಟಿದೆ. ಮಿಡ್ ಕ್ಯಾಪ್ ನಿಫ್ಟಿ ಆಲ್ಮೋಸ್ಟ್ ಫ್ಲಾಟು, ಫಿನ್ ನಿಫ್ಟಿ ಆ ರೀತಿ. ಆದರೆ ವಿಕ್ಸಲ್ಲಿ ಸ್ವಲ್ಪ ಕಮ್ಮಿ ಆಗಿದೆ, ವಿಚ್ ಇಸ್ ಗುಡ್ ಸೈನ್. 1% ಕರೆಕ್ಷನ್ ಆಗಿದೆ ವಿಕ್ಸು, ಆದರೂ ಈಗಲೂ ಕೂಡ 14ರಿಂದ ಮೇಲ್ಗಡೆನೇ ಇದೆ. ಗಿಫ್ಟ್ ನಿಫ್ಟಿ ಫ್ಲಾಟಾಗಿ ತೋರಿಸ್ತಾ ಇದೆ. ಗೋಲ್ಡ್ ಸಿಲ್ವರು ವಾಪಸ್ ಮತ್ತೆ ಮೇಲ್ಗಡೆ ಹೋಗಿದೆ. ಈ ವಾರದಿಂದ ವಾಪಸ್ಸು ಚೈನೀಸ್ ಬ್ಯಾಂಕರ್ಸು ಎಲ್ಲ ಬರ್ತಾರೆ ಇವಾಗ. ಮತ್ತು ಈಗ ಇನ್ನೊಂದೇನು ಸುದ್ದಿ ಬರ್ತಾ ಇದೆ ಅಂತಂದರೆ, ಇರಾನ್ ಹತ್ರ 2 US ಆರ್ಮಿ ಬೇಸ್ಗಳು ಮಾಸ್ ಆಗಿ ತುಂಬ ಒಂದು ಸ್ಟ್ರೈಕಿಂಗ್ ಡಿಸ್ಟೆನ್ಸ್ ಇರಾನಿಗೆ ಅಟ್ಯಾಕ್ ಮಾಡ್ಬೋದು ಅನ್ನೋಷ್ಟು ಹತ್ತಿರದಲ್ಲಿ ಅಲ್ಲಿ ಗ್ರೂಪ್ ಫಾರ್ಮೇಷನ್ ಆಗಿದೆ ಅಂತ ಬರ್ತಾ ಇದೆ. ಇವರಿಗೆ ಟ್ರಂಪ್ ಅವರಿಗೆ ಅಲ್ಲಿ ಕಮಿನಾಯ್ ಇದಾರಲ್ಲ, ಅವರು ಲೀಡರ್, ಇರಾನ್ ಲೀಡರು, ಅವ್ರನ್ನೂ ಕೂಡ ಟಾರ್ಗೆಟ್ ಮಾಡಬೇಕು ಅಂತ ಇದೆಯಂತೆ. ಇದಕ್ಕೆ ಫೈನಲ್ ಟಾಕ್ ಥರ ಹೇಳ್ತಾ ಇದ್ದಾರೆ. ಅದು ಈ ಗುರುವಾರ ಜೆನೀವಾದಲ್ಲಿ ನಡೀತಾ ಇದೆ. ಅದು ಏನಾಗುತ್ತೆ, ಏನು ಕತೆ ಅನ್ನೋದು ಕೂಡ ಮಾರ್ಕೆಟ್ ಅದನ್ನ ತುಂಬ ಸೂಕ್ಷ್ಮವಾಗಿ ಗಮನಿಸ್ತಾ ಇರುತ್ತೆ. ಕ್ರೂಡು ನೀವು ಎಸ್ಪೆಷಲಿ ನೀವು ನೋಡ್ತಾ ಬರೋದಾದರೆ 6,000 ಲೆವೆಲಲ್ಲಿ ಅಲ್ಲೇ ಫ್ಲ್ಯಾಟಾಗಿ ನಡೀತಾ ಇದೆ ಇವತ್ತು. ಸೊ ಈ ಮಾತುಕತೆ ಎಲ್ಲ ಗುರುವಾರ ಇದೆ. ಪುಣ್ಯ ನಾಳೆ ಮಂತ್ಲಿ ಎಕ್ಸ್ಪೈರಿ ದಿನ ಇಲ್ಲ, ಆದರೆ ಗುರುವಾರ ಸೆನ್ಸೆಕ್ಸ್ ಎಕ್ಸ್ಪೈರಿ ದಿನ. ಸೆನ್ಸೆಕ್ಸಿಗೆ ಮಂತ್ಲಿ ಎಕ್ಸ್ಪೈರಿ ಅಂತ ಕಾಣಿಸುತ್ತದು, ಅದು ವಾಲಟೈಲ್ ಆಗಿರುವಂಥ ಸಾಧ್ಯತೆ ಇದೆ. ಯಾಕೆಂದರೆ ಅವತ್ತು ಈ ಟಾಕ್ಸ್ ಎಲ್ಲ ನಡೆಯುತ್ತೆ ಅಂತ ಬರ್ತಾ ಇದೆ. ಸೊ ಸಿಲ್ವರ್ ಇವಾಗ 2,60,000 ದಾಟಿತು ಮೇಲ್ಗಡೆ. ಗೋಲ್ಡು ಆಲ್ಮೋಸ್ಟ್ 1,60,000 ದಾಟಿದೆ ಇಂಡಿಯನ್ ರೇಟಲ್ಲಿ. ನ್ಯಾಚುರಲ್ ಗ್ಯಾಸು ಕೂಡ ಇವತ್ತು ಸಡನ್ನಾಗಿ ಪಾಸಿಟಿವ್ ಆಗಿತ್ತು, 280 ತನಕ ಹೋಗಿ ಆಮೇಲೆ ಮತ್ತೆ ಸ್ವಲ್ಪ ಕರೆಕ್ಷನ್ ಆಗಿದೆ, 280 ಮೇಲೆ ಹೋಗಿತ್ತು. ಕಾಪರು ಕೂಡ ಇವತ್ತು ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡಿದೆ, 2.5%. ರುಪಿ 90ರಿಂದ 91 ರೂಪಾಯಿ ಅದೇ ಜಾಗದಲ್ಲಿ ನಡೀತಾ ಇದೆ. ಸೊ ಓವರಾಲ್ ನೋಡ್ಕೊಂಬರೋದಾದರೆ ಯಾವ ರೀತಿ ಕ್ಲೋಸಿಂಗ್ ಆಗಿದೆ ಅಂತ ಇವತ್ತು ಐ ಥಿಂಕ್ ಈ ಡೇಟಾ ಇನ್ನೂ ಅಪ್ಡೇಟ್ ಆಗಿರೋದಿಲ್ಲ. ಇದು 20 ಫೆಬ್ರವರಿಲಿದೆ. 20 ಫೆಬ್ರವರಿ ದಿನ ಕ್ಲೈಂಟ್ ಎಲ್ಲ ಸೂಪರಾಗಿ ಬೇರಿಶ್ ಆಗಿದ್ದರು. ಆದರೆ ಮಾರ್ಕೆಟ್ ಇವತ್ತು ಅಷ್ಟೊಂದು ಬೇರಿಶ್ನೆಸ್ನ ಕೊಟ್ಟಿಲ್ಲ. ಸೊ ಯಾಕೆಂದರೆ ಪ್ರೋಗಳು FIಗಳು ಬುಲಿಶ್ ಸೆಂಟಿಮೆಂಟ್ನ ತೋರಿಸಿದ್ರು. ಬಟ್ ಶುಕ್ರವಾರ ಆದಮೇಲೆ ಸುಮಾರು ನ್ಯೂಸ್ಗಳು ಚೇಂಜ್ ಬಂದಿತ್ತು. ಆಚೆ ಈಚೆ ಪಕ್ಷ ಏನಾದ್ರು ಚೇಂಜ್ ಮಾಡ್ತಾರೆ ಅಂದರೆ ಆ ರೀತಿ ಮಾಡ್ದಂಗೆ ಕಾಣಿಸ್ತಾ ಇಲ್ಲ. ನೀವು ON ನೋಡೋಣ. ON ನೋಡೋಕ್ಕಿಂತ ಮುಂಚೆ F&O ಸ್ಟಾಕ್ಸು ಲಾರ್ಜ್ಲಿ ಪಾಸಿಟಿವ್ ಇವತ್ತು. PSU ಬ್ಯಾಂಕ್ ಲಾರ್ಜ್ ಪಾಸಿಟಿವ್ ಅಂದರೆ ಟಾಪ್ ಗೇನರ್ ಆಗಿತ್ತು. ಅದೇ ರೀತಿಗೆ IT ಸೆಕ್ಟರ್ ಇವತ್ತಿನ ಟಾಪ್ ಲೂಸರ್ ಆಗಿತ್ತು. ಒಂದು 4-5 ಸೆಕ್ಟರ್ ರೆಡ್ಡಲ್ಲಿ ಇದ್ಬಿಟ್ರೆ ಇನ್ನೆಲ್ಲ ಒಂದು 70% ಆಫ್ ದ ಸ್ಟಾಕ್ಸು ಪಾಸಿಟಿವ್ ಆಗಿ ಇದ್ವು. ಸೊ ಆಪ್ಷನ್ ಚೇಂಜ್ ನೋಡೋದಾದರೆ ನಾಳೆದು ನಿಫ್ಟಿನಲ್ಲಿ 25,600 500 ಏನೇನು ಒಂದು ಕಾಲ್ ರೇಟಿಂಗ್ ಆಗಿತ್ತು ಅದೆಲ್ಲ ಕಮ್ಮಿಯಾಗಿ ಅಲ್ಲಿ ಒಂದು ಸಪೋರ್ಟ್ ಬಿಲ್ಡಪ್ ಆಗಿದೆ. 1 CRಗಿಂತ ಮೇಲ್ಗಡೆ ಸಪೋರ್ಟ್ ಬಿಲ್ಡಪ್ ಆಗಿರೋದು 25,500 600 700 ಕೂಡ ಆಲ್ಮೋಸ್ಟ್ ಇನ್ನೂ ಕೂಡ 700 ಫೈಟ್ ನಡೀತಾ ಇದೆ. ಅಲ್ಲೇ ಮಾರ್ಕೆಟ್ ಕೂಡ ಕ್ಲೋಸಿಂಗ್ ಆಗಿದೆ. 750 800 ಇದ್ರ ಮೇಲ್ಗಡೆ ಎಲ್ಲ ಈಗಲೂ ಕೂಡ ರೆಸಿಸ್ಟೆನ್ಸ್ಗಳು ಕಾಣಿಸ್ತಾ ಇದೆ. ಆ್ಯಸ್ ಪರ್ OI ರೈಟಿಂಗ್ ನೋಡೋದಾದರೆ ಎಗೇನ್ ಇದು ಡೈನಾಮಿಕ್ ಡೇಟಾ ಆಗಿರುತ್ತೆ. ಇದು ಮಾರ್ಕೆಟ್ ಅವರ್ಸಲ್ಲಿ ಕ್ಷಣಕ್ಕೂ ಚೇಂಜ್ ಆಗ್ತಾ ಇರುತ್ತೆ. ಹಾಗಾಗಿ ಈಗ ಇದನ್ನು ನೋಡ್ಕೊಂಡು ಅನಲೈಸ್ ಮಾಡೋದಕ್ಕಾಗೋದಿಲ್ಲ. ಆದರೆ ಒಂದು ಸೆಂಟಿಮೆಂಟ್ ಯಾವ ರೀತಿ ಡೆವಲಪ್ ಆಗಿದೆ, ಯಾವ ರೇಂಜಲ್ಲಿ ಡೆವಲಪ್ ಆಗಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ OI ಡೇಟಾ. ಅದೇ ರೀತಿಯಾಗಿ ನಾಳೆ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಕೂಡ ಅಲ್ವಾ. ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ನೋಡೋದಾದರೆ 61,000 ಒಳ್ಳೆ ರೀತಿಯಂಥ ಸಪೋರ್ಟ್ ಬಿಲ್ಡಪ್ ಆಗಿದೆ. ನೆಕ್ಸ್ಟ್ ಅಂತ ಒಳ್ಳೆ ರೆಸಿಸ್ಟೆನ್ಸ್ ಅಂತ ಇರೋದು ಅಂದರೆ 61,500 ಈ ರೀತಿ ರೇಂಜ್ ಕಾಣಿಸ್ತಾ ಇದೆ. ಅದೇ ರೀತಿಯಾಗಿ ಫಿನ್ ನಿಫ್ಟಿನ ದೊಡ್ಡದಾಗಿ ಅನ್ವೈಂಡಿಂಗ್ ಆಗಿದೆ ನೋಡಿ. ಇದರಲ್ಲೆಲ್ಲ ಇವಾಗ ಬ್ಯಾಂಕ್ ನಿಫ್ಟಿನೇ ಇವಾಗ ಮಂತ್ಲಿ ಎಕ್ಸ್ಪೈರಿ ಅಂತ ಮೂವ್ ಆದಾಗ ಇದರಲ್ಲೆಲ್ಲ ಖಂಡಿತ ವಾಲ್ಯೂಮ್ ಕಮ್ಮಿ ಆಗಿರುತ್ತೆ ನೋಡಿ. ಓಪನ್ ಇಂಟ್ರೆಸ್ಟ್ ನೋಡಿ ಎಷ್ಟಿದೆ, ಬರೀ 2 ಲಕ್ಷ ಇದೆ ಅಷ್ಟೇ, ಅಥವಾ ಸೆನ್ಸೆಕ್ಸ್ಗಿಂತಲೂ ಕಡಿಮೆ. ಸೊ ಈ ಥರ ಇದ್ದಾಗ ಇಲ್ಲಿ ಈ ಥರದ್ದು ತುಂಬ ವಾಲಟೈಲ್ ಆಗಿ ಮೂವ್ಮೆಂಟ್ ಆಗುವಂಥ ಸಾಧ್ಯತೆಯೂ ಕೂಡ ಇರುತ್ತೆ, ಲಿಕ್ವಿಡಿಟಿ ಕಮ್ಮಿ ಇರುತ್ತೆ. ಹಾಗಾಗಿ ಸೊ 28,500 ಆಲ್ಮೋಸ್ಟ್ ಟಫ್ ಫೈಟ್ ನಡೀತಾ ಇದೆ. ನೋಡೋಣ ಯಾವ ರೀತಿ ಆಗುತ್ತೆ ಅಂತ. ಮಿಡ್ ಕ್ಯಾಪ್ ನಿಫ್ಟಿ ಇನ್ನೂ ಕಮ್ಮಿ ಇರುತ್ತಾ, ಇದರಲ್ಲಿ 2 ಲಕ್ಷ ಕಾಂಟ್ರಾಕ್ಟು ಇಲ್ಲ. ಮಿಡ್ ಕ್ಯಾಪ್ ನಿಫ್ಟಿ ಫಿನ್ ನಿಫ್ಟಿಗಿಂತ ಸ್ಟ್ರಾಂಗ್ ಆಗಿದೆ. ಯಾಕೆಂದರೆ ಫಿನ್ ನಿಫ್ಟಿ ಟ್ರೇಡ್ ಮಾಡೋರೆಲ್ಲ ಸಾಮಾನ್ಯ ಬ್ಯಾಂಕ್ ನಿಫ್ಟಿ ಯೂಸ್ ಮಾಡಿರ್ತಾರೆ. ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ವಾಲ್ಯೂಮ್ಗಳು ಜಾಸ್ತಿ ಇದೆ ಕಂಪೇರ್ ಮಾಡೋದಾದರೆ. 13,400 13,500 100 ಪಾಯಿಂಟ್ಸ್ ರೇಂಜಲ್ಲಿ ಜಾಸ್ತಿ ಓಪನ್ ಇಂಟ್ರೆಸ್ಟ್ ಇದೆ. 13,600 700 ಜೋರಾಗಿ ಓಪನ್ ಇಂಟ್ರೆಸ್ಟ್ಗಳು ಕಾಣಿಸ್ತಾ ಇದೆ. ಅದೇ ರೀತಿಯಾಗಿ ಇವತ್ತು FIDA ಸಮ್ಮರಿ ನೋಡ್ಕೊಂಬರೋದಾದರೆ ಲೋಡ್ ಆಗಿರುತ್ತೆ ನೋಡೋಣ. FIDA ಸಮ್ಮರಿ ಬಂದಿರಬೇಕು ಇಷ್ಟೊತ್ತಿಗೆ. ಎಸ್, ಸೆನ್ಸಿಬಲಲ್ಲಿ ಡೇಟಾ ಬರೋದು ಲೇಟು. ಸೊ ನಿನ್ನೆ ತನಕ ನೀವು ನೋಡೋದಾದರೆ ಮೊನ್ನೆ FIಗಳು ಸೆಲ್ ಮಾಡಿದರು, ಅದ್ರ ಮೊನ್ನೆನೂ ಸೆಲ್ ಮಾಡಿದ್ರು, ಇಬ್ಬರು ಸೆಲ್ ಮಾಡಿದರು. ಇವತ್ತೇನು ಮಾಡಿದ್ದಾರೆ ನೋಡೋಣಂತೆ. ಇನ್ನೂ ಲೋಡ್ ಆಗ್ತಾ ಇದೆ. ಇದು ಸೆನ್ಸಿಬಲಲ್ಲಿ ಲೋಡ್ ಆಗಿದೆ, ಒಂದು ಸಲ ನೋಡಿಬಿಡ್ತೀನಿ. 20 ಫೆಬ್ರವರಿ ಸಾಮಾನ್ಯ 7:30 8 ಗಂಟೆ ಮೇಲೆ ಇದರಲ್ಲಿ ಲೋಡ್ ಆಗ್ತಾ ಹೋಗುತ್ತೆ, ಅಲ್ಲಿ ತನಕ ಬರಲ್ಲ. ಸೊ ಬಂದಿಲ್ಲ. ನೋಡೋದಾದರೆ FIಗಳು ಪಾಸಿಟಿವ್ ಆಗಿದ್ದಾರೆ ಇವತ್ತು. 3,483 ಕೋಟಿ ಬೈ ಮಾಡಿದ್ದಾರೆ. DIಗಳು 1,292 ಕೋಟಿ ಸೆಲ್ ಮಾಡಿದ್ದಾರೆ, ವಿಚ್ ಇಸ್ ಎ ಗುಡ್ ಮಂತ್ FI ದೃಷ್ಟಿಯಿಂದ ನಾವು ನೋಡ್ತಾ ಬರೋದಾದರೆ. ಯಾಕೆಂದರೆ ಎಷ್ಟು ತುಂಬ ಕಡಿಮೆ ಸಲ FIಗಳು ಬೈ ಮಾಡ್ತಾ ಇದ್ದಿದ್ದು ಯೂಶಲಿ. ಬಟ್ ಈ ತಿಂಗಳು ಸ್ವಲ್ಪ ಬೆಟರಾಗಿ ಬೈ ಮಾಡಿದ್ದಾರೆ ಅಂತಲೇ ಹೇಳ್ತಾ ಹೋಗ್ಬೋದು. ನೋಡೋಣ ಇದೇ ರೀತಿ ಸೆಂಟಿಮೆಂಟ್ ಮುಂದುವರಿಯುತ್ತೆ ಏನು ಕತೆ ಅಂತ. IPOಗಳು ಅಂತ ನಾವು ನೋಡ್ತಾ ಬರೋದಾದರೆ ಗೌಡಿಯಮ್ IVF ಆ್ಯಂಡ್ ವುಮೆನ್ ಹೆಲ್ತ್, ಇದು ಫರ್ಟಿಲಿಟಿ ಇದ್ರದ್ದೆಲ್ಲ ಮಾಡ್ತಾರಲ್ಲ ಅದು ಅನಿಸುತ್ತೆ. ಸೊ ವಿಮೆನ್ ಹೆಲ್ತ್ ಮತ್ತು ಇದ್ರದ್ದು ಎರಡೂ ಇದೆ.
ಇದು ಸಬ್ಸ್ಕ್ರಿಪ್ಷನ್ ಗೊತ್ತಿಲ್ಲ, ಇದು ಯಾವ್ಯಾವ ಸ್ಟೇಟಲ್ಲಿರುತ್ತೆ ಏನು ಅನ್ನೋದು ಗೊತ್ತಿರೋದಿಲ್ಲ. ಶ್ರೀರಾಮ್ ಟ್ವಿಸ್ಟೆಕ್ಸು ನೋಡಿ, ಆದಷ್ಟು IPOನಲ್ಲಿ ಪಾರ್ಟಿಸಿಪೇಟ್ ಮಾಡೋದಾದರೆ ದಯವಿಟ್ಟು ಮೇನ್ ಲೈನ್ IPOನಲ್ಲೇ ಇರಿ, SME IPOಗೆ ಹೋಗ್ಬಿಡಿ. ಜೊತೆಗೆ ರೆಡ್ ಹೆರಿಂಗ್ ಪ್ರಾಸ್ಪೆಕ್ಟಸ್ನ ಓದೋದು ವೆರಿ ಇಂಪಾರ್ಟೆಂಟ್. ರೆಡ್ ಹೆರಿಂಗ್ ಪ್ರಾಸ್ಪೆಕ್ಟಸ್ ಅಂದರೆ ಏನು ಅನ್ನೋದು ಡೆಡಿಕೇಟೆಡ್ ವಿಡಿಯೋ ಇದೆ, ಚಾನಲ್ನ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ, ನೀವು ಚೆಕ್ಔಟ್ ಮಾಡ್ಬೋದು. ಅದೇ ರೀತಿಯಾಗಿ ಈಗ ಅಪ್ಕಮಿಂಗ್ IPOಗಳಲ್ಲಿ ಓಮ್ನಿ ಟೆಕ್ಕು ಮತ್ತು ಏರ್ಟೆಲ್ ಮನಿ ಇದೆಯಲ್ಲ, ಅವ್ರದಕ್ಕೆ 20,000 ಕೋಟಿ ಏನೋ ಅದನ್ನ ಏರ್ಟೆಲ್ ಮನಿ NBFC ಬ್ರ್ಯಾಂಚ್ ಆಗಿ ತರ್ತಾರೆ ಅಂತ ಎಲ್ಲ ಸುದ್ದಿ ಬರ್ತಾ ಇದೆ. ಏರ್ಟೆಲ್ ಜೊತೆ ನನ್ನದೊಂದು ದೊಡ್ಡ ಇಶ್ಯೂ ನಡೀತಾ ಇದೆ ರಿಲೇಟೆಡ್ ಟು ಬಿಲ್ಲಿಂಗು. ಸೊ ಅದನ್ನ ನಾನು ಔಟ್ಪುಟ್ ಕೊಡ್ತೀನಿ ಯಾವ ರೀತಿ ಆಗುತ್ತೆ ಅಂತ. ತುಂಬ ಒಂದು ಇರ್ರೆಸ್ಪಾನ್ಸಿಬಲ್ ಆಗಿ ಕಮ್ಯುನಿಕೇಟ್ ಮಾಡ್ತಾ ಇದ್ದಾರೆ. ಇದೇ ರೀತಿ ಆದರೆ ನಾನು ಪ್ರೊವೈಡರ್ನು ಕೂಡ ಚೇಂಜ್ ಮಾಡ್ತೀನಿ ಅಂತಲೂ ಹೇಳಿದ್ದೀನಿ. ಬಟ್ ನೋಡೋಣ ಅದೇನಾದ್ರು ಫಾಲೋಅಪ್ ಬಂದು ಅದನ್ನ ಫಿಕ್ಸ್ ಮಾಡ್ತಾರೆ ಏನು ಕತೆ ಅಂತ. ಬಟ್ ಪರ್ಸ್ನಲಿ ಕಸ್ಟಮರ್ ಸರ್ವಿಸ್ ಎಕ್ಸ್ಪೀರಿಯೆನ್ಸು ತುಂಬ ಕೆಟ್ಟದಾಗಿದೆ ಏರ್ಟೆಲ್ದು ಇತ್ತೀಚೆಗೆ, ನನ್ನ ಪರ್ಸನಲ್ ಒಪಿನಿಯನ್ ಹೇಳ್ತಾ ಇರೋಂಥದ್ದು. ಇದಿಷ್ಟು ಇವತ್ತಿನ ಫಿನ್ ಫ್ಯಾಕ್ಟ್ಸ್ ಆಗಿತ್ತು. ವಿಡಿಯೋ ಇಷ್ಟ ಆಗಿತ್ತು ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಫಿನ್ ಫ್ಯಾಕ್ಟ್ಸ್ ಒಂದಿಗೆ ಭೇಟಿ ಆಗೋಣ. ಎಲ್ರಿಗೂ ನಮಸ್ಕಾರ.